ಗ್ರಾಮ ದೇವತೆ ಶ್ರೀ ಶಂಕರಲಿಂಗ ಹಾಗೂ ಶ್ರೀ ಮಹಾಲಕ್ಷ್ಮಿ ತಾಯಿ ಆರಾಧ್ಯ ದೇವತೆ ದುರ್ಗುಂಡೇಶ್ವರ ಪಾದ ಕಮಲಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸುತ್ತಾ, ಈಗ ಎಲ್ಲರೂ ಪತ್ರಿಕಾ ಪರಿಷತ್ತಿಗೆ ಸೇರಿದ ವಿಷಯ ಅಂದರೆ, ನಾಳೆ ಬರುವ 2027ರಂದು ನಮ್ಮ ಶಂಕರಲಿಂಗ ಮಠದ ಜಗದ್ಗುರುಗಳಾದ ಶ್ರೀಮದ್ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದೊಂದಿಗೆ ಹಾಗೂ ಆಶೀರ್ವಾದದೊಂದಿಗೆ 2027ರ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯನ್ನು ಎಲ್ಲರೂ ಸೇರಿಕೊಂಡು ಅದ್ದೂರಿಯಿಂದ ಆಚರಿಸುವುದನ್ನು ನಿಶ್ಚಯಿಸಲಾಗಿದೆ. ಅದಕ್ಕಾಗಿ ಬರುವ ನಾಳೆ ಮಂಗಳವಾರ ದಿನಾಂಕ 24 ಮಾರ್ಚ್ 2026ರಂದು ಸಂಕೇಶ್ವರ ಲಕ್ಷ್ಮೀ ಮಂದಿರದಲ್ಲಿ ಸಂಕೇಶ್ವರದ ಸರ್ವ ಸಮಾಜದ ಬಾಂಧವರನ್ನ ಮೀಟಿಂಗ್ ಆಯೋಜಿಸಲಾಗಿದೆ. ಅದಕ್ಕಾಗಿ ಈ ಪತ್ರಿಕಾ ಪರಿಷತ್ ಮುಖಾಂತರ ನಾವೆಲ್ಲರೂ ಸೇರ್ಕೊಂಡು ಮೀಟಿಂಗ್ಗೆ ಎಲ್ಲ ಸಮಾಜದ ಎಲ್ಲ ಬಾಂಧವರು ಬರಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಮತ್ತು ಕಳೆದ ಕೆಲವೊಂದು ದಿವಸಗಳಿಂದ ಏನೋ ತಪ್ಪು ಕಲ್ಪನೆಯಿಂದ ಬೇರೆ ಬೇರೆ ವಿಷಯಗಳ ಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಏನೋ ಯಾರ್ದು ಮನುಷ್ಯನ ಜಾತ್ರೆ ವಿಶೇಷವಾಗಿ ಲಕ್ಷ್ಮೀ ಜಾತ್ರೆಯ ಸಲುವಾಗಿ ಯಾರ ಮನಸ್ಸಿನಲ್ಲಿ ಏನೂ ವೈಮನಸ್ಸಿಲ್ಲ, ದ್ವೇಷ ಇಲ್ಲ. ನಾವು ಸರ್ವ ಸಮಾಜದ ಬಾಂಧವರು, ಸರ್ವ ಪಕ್ಷದ ರಾಜಕೀಯ ಧುರೀಣರು, ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡ 27ಕ್ಕೆ ಅಗದಿ ವಿಜೃಂಭಣೆಯಿಂದ ಮಹಾಲಕ್ಷ್ಮಿ ಯಾತ್ರೆಯನ್ನು ಆಚರಿಸ್ತೇವೆ ಅಂತ ಹೇಳಿ ಎಲ್ಲರ ಪರವಾಗಿ ತಮಗೆ ಹೇಳಲಿಕ್ಕೆ ಇಚ್ಛಿಸಿ ಪಡ್ತೇನೆ. ಈ ಪತ್ರಿಕಾ ಪರಿಷತ್ ಮುಖಾಂತರ ನಾನು ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂಬರುವ ಲಕ್ಷ್ಮೀದೇವಿ ಜಾತ್ರಾ ಮೇ 2027ರಂದು ಜರುಗಲಿದ್ದು, ಇವಾಗಲೇ ನಮಗೆ ಎಲ್ಲ ತಿಳಿದು ಬಾರ್ದಂಗೆ 2016 ಕಡೆ ಜಾತ್ರೆ ಆಗಿದೆ. ಅದಕ್ಕೆ ಮುಂಚೆ 2005 ಮತ್ತು 1994 ಈ 3 ಜಾತ್ರೆಗಳು ಅಪ್ಪ ಸಾಹೇಬ್ ಶಿರ್ಕೋಳಿ ಅವ್ರ ನೇತೃತ್ವದಲ್ಲಿ ಜರುಗಲಿದ್ದು, ಮತ್ತು ಮೊದಲನೇದಂದ್ರೆ ಒಂದು 60 ವರ್ಷ ಮೊದಲ ಆದ ಜಾತ್ರೆ ಬಾಬಾ ಸಾಹೇಬ್ ಸಾವ್ರಾಡಿ ಅವರು ಪುನರ್ ಪ್ರಾರಂಭವನ್ನು ಮಾಡಿದ್ರು 1983ರಾಗ. ಅದಕ್ಕೆ ಮುಂಚೆ 63 ವರ್ಷ ಜಾತ್ರೆ ಆಗ್ಲಿಕ್ಕಿಲ್ಲ. ಹೀಗಾಗಿ 11 ವರ್ಷ ಆದ ನಂತರ ಆಗ್ತಕ್ಕಂಥ ಜಾತ್ರೆಗೆ ಬಹಳಷ್ಟು ಒಂದು ಮಹತ್ವ ಇದೆ. ಇತ್ತೀಚೆಗೆ ದಿನಮಾನದಲ್ಲಿ ಲಕ್ಷ್ಮೀ ದೇವರ ಗುಡಿಯಲ್ಲಿ ಕೂಡ ಒಂದು ಮೀಟಿಂಗ್ ಜರುಗಿತ್ತು. ಅದರಲ್ಲಿ ಕೂಡ ಮುಂದುವಹಿಸುವಂತ ಚರ್ಚೆ ಕೂಡ ನಡೆದಿತ್ತು. ಅಪ್ಪ ಸಾಹೇಬ್ ಶಿರ್ಕೋಳಿ ಮುಂದುವಹಿಸುವಂತದ. ಅದೇ ವೇಳೆ ಇನ್ನೊಂದು ಕಡೆ ಸುನಿಲ್ ಪರ್ವತರಾವ್ ಕೂಡ ಅಧ್ಯಕ್ಷ ಆಗ್ಬೇಕು ಅನ್ನೋಂತ ಬಹಳಷ್ಟು ಜನರ ಕಡೆಯಿಂದ ಎಲ್ಲ ಕಡೆಯಿಂದ ಚರ್ಚೆನೂ ಕೂಡ ಜೋರಾಗಿತ್ತು. ಹೀಗಾಗಿ ಪಟ್ಟಣದಲ್ಲಿ ಇರ್ತಕ್ಕಂಥ ಸಾಧಾರಣ ವಯಸ್ಸದವರು, ನಮ್ಮಂತ ವಯಸ್ಸದವರು, ನಾವು ಏನು ಒಂದು ವಿಷಯ ಚರ್ಚೆದಾಗಿದ್ದೀವಪ್ಪ ಅಂದ್ರೆ, ಇದು ಲಕ್ಷ್ಮೀ ದೇವರ ಜಾತ್ರೆ ಬಹಳಷ್ಟು ತೀವ್ರಗತಿಯಿಂದ ನಡ್ಕತಕ್ಕಂಥ ಒಂದು ಜಾತ್ರೆ ಬಹಳಷ್ಟು ಸೌಮ್ಯದಾಗ ಆಗಬೇಕು ಮತ್ತು ಉದ್ಯಂಬರದಿಂದ ಆಗ್ಬೇಕು, ಯಾವ ಗದ್ದಲ್ ಇಲ್ದ, ಯಾವ ತಿಕ್ಕಾಟಿಲ್ದ ಆಗ್ಬೇಕು ಅನ್ನುವಂತ ಒಂದು ವಿಚಾರದಿಂದ ನಡೆದಿದ್ದು. ನಮ್ದು ಒಟ್ಟೆ ಇಷ್ಟ ಒಂದು ವಿಚಾರ ಐತಿ. ಇತರಾಗಿ ಯಾವ ರಾಜಕೀಯನೂ ಬರಬಾರ್ದು, ಯಾವ ಜಾತೀಯತನೂ ಬರಬಾರ್ದು. ಇದಕ್ಕ ಮುಂಚೆ ನಡೆದ ಜಾತ್ರೆಯಲ್ಲಿ ಏನೋ ಬಹಳ ವರ್ಷ ನಂತರ ಆಗಿದ್ದು ಅನ್ನೋ ಒಂದು ಏನೋ ವ್ಯವಸ್ಥೆ ನಡೆದಿದ್ದು. ಆದ್ರೂ ನಮ್ಮದು ಒಂದು ಏನು ವಿಚಾರ ಅಂದ್ರೆ, ಆ ಹೇಳಿಕ ಎಲ್ಲಾರು ಕೂಡಿ ಕಸಿಂದ ಜಾತ್ರೆ ಆಗಿದ್ದು ಈಗೂ ಎಲ್ಲಾರು ಕೂಡಿ ಆಗ್ಬೇಕು. ಆದ್ರೆ ಈ ಸಲ ಎಲ್ಲಾ ಒಂದು ಡೈರೆಕ್ಟರ್ಗಳನ್ನು ಒಂದು 10-20 ಹೆಚ್ಚು ಆದ್ರೂ ಅಡ್ಡಿ ಇಲ್ಲ. ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಾಜದವ್ರನ್ನ ಕರ್ಕೊಂಡು ಜಾತ್ರೆ ಆಗ್ಬೇಕನ್ನುವಂಥದ್ದು ನಮ್ದೊಂದು ವಿಚಾರ. ಆ ರೀತಿಯಿಂದ ನಾವು ಶಿರ್ಕೋಳಿ ಸಾವ್ಕಾರ್ಗೂ ಹೇಳ್ಬೋದು, ಸುನಿಲ್ ಪರ್ವತರವ್ರಿಗೂ ಹೇಳ್ಬೋದು, ಗೌಡ್ರಿಗೂ ಹೇಳ್ಬೋದು, ಇಲ್ಲಿ ಉಪಸ್ಥಿತಂತ ಎಲ್ಲ ಪಟ್ಟಣದ ಅತಿ
ಆ, ಹೆಮ್ಮೆ ಎಲ್ಲ ಕಾರ್ಯಕರ್ತರು ನಾಯಕರು ಎಲ್ಲರೂ ಅವ್ರು ಎಲ್ಲಾರು ಕೂಡ್ಕೊಂಡ ಎಲ್ಲಾ ಸಮಾಜದವ್ರಿಗೆ ಒಂದು ಆಸ್ಪತ್ರೆ ಕೊಟ್ಟು ಎಲ್ಲಾರನ್ನು ಒಳಗೊಂಡ ಕಸಿಂದ ಅತಿ ವಿಜೃಂಭಣೆಯಿಂದ ಮತ್ತು ಅಷ್ಟ ಶಾಂತದಿಂದ ಈ ಜಾತ್ರೆಯನ್ನು ಜರುಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡ ಈಗಾಗಲೇ ಒಂದು 3 ಜಾತ್ರೆ ಮಾಡಿದವರು ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಅವ್ರು ಮುಂದೆ ವಹಿಸಿದ್ರು ಕೂಡ ಗೌರವ ಅಧ್ಯಕ್ಷ ಆಗಲಿ ಒಂದು ಅಧ್ಯಕ್ಷತೆ ತಂದಿಂದ ಯಾವ ರೀತಿ ಬಾಳಾ ಸಾಹೇಬ್ ಸಾರ್ವಾಡಿ ಮುಂದಿನ ಪೀಳಿಗೆ ಒಂದು ಹೊಸ ಯುವಕರನ್ನ ಬಿಟ್ಟಿದ್ರು ಆ ರೀತಿಯಿಂದ ಒಂದು ಯುವಕರನ್ನು ಮುಂದುವಹಿಸ್ಕೆಸಿಂದ ಅಂದ್ರೆ ಇಚ್ಛುಕಿದ್ದು ಇದ್ದವ್ರನ್ನು ಮುಂದುವಹಿಸಿದ್ರೆ ಭಾಳ ಚಲೋ ಆಗ್ತೈತಿ ಅನ್ನುವಂಥ ಅವ್ರನ್ನು ಮುಂದೆ ಕರ್ಕೊಂಡು ಹೋಗ್ಲಿ ಅನ್ನುವಂಥ ಒಂದು ವಿಚಾರ ನಾನು ವ್ಯಕ್ತಪಡಿಸಿ ಈ ಮುಂದೆ ಬರ್ತಕ್ಕಂಥ ಜಾತ್ರೆಯಲ್ಲಿ ಎಲ್ಲರೂ ಶಾಂತಿಯಿಂದ ಮುಂಜರುಗೋಣ ಅಂತ ಹೇಳಿ ನನಗೆ ಆಟೋಮೇಷನ್. ಇಲ್ಲಿ ಬಂದ ಎಲ್ಲ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ಇಚ್ಛಾ ಅಂದ್ರೆ ನಮ್ಮ ಮುಂದೆ ಪ್ರಕಟ ಮಾಡ್ರ ಅವ್ರ ಯಾಕೆ ಬೇರೆ ಬೇರೆ ಇದ್ರೊಳಗೆ ಬೇರೆ ಬೇರೆ ಹಾದಿ ಹಿಡಿಯಾಕತ್ತಿತ್ತು ಅದ್ರೊಳಗೆ ಹಂಗಾಗಬಾರ್ದು ಅಂತ ಕೆಲವು ಹಿರಿಯರು ನಮಗೆ ಬಂದು ಹೇಳಿದ್ರು. ಅವ್ರು ಇಲ್ಲಿ ಕಾರಣಾಂತರದಿಂದ ಅವರು ಇಲ್ಲಿ ಇಲ್ಲ ಹಿರಿಯರ. ಮತ್ತು ಗಜು ನಾನು ಅವರು ಸ್ವಲ್ಪ ಅಂದ್ರೆ ಅವ್ರಿಗೆ ನಾವು ಕೆಲಸ ಇದ್ರೂ ಅವ್ರಿಗೆ ನಿಲ್ಸ್ಕೊಂಡು ಇದು ಮಾಡಿದ್ವಿ. ಈಗಿನ ಮೇನ್ ಉದ್ದೇಶ ಅಂದ್ರೆ ಏನ, ಎಲ್ಲರೂ ಕೂಡಿ ಮಾಡೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮಾಜದವ್ರನ್ನ ಕರ್ಕೊಂಡು ಒಂದು ಅವ್ರಿಗೆ ಹೆಂಗೆ ವಿಚಾರ ಐತಿ ಆ ಪ್ರಕಾರ ಅವ್ರಿಗೆ ಕಮಿಟಿ ಜವಾಬ್ದಾರಿ ಕೊಟ್ಟು ಅವ್ರಿಗೊಂದು ಮಾಡೋಣ ಅಂತೇಳಿ ಅದರಂತೆ ಅಪ್ಪಸಾಬ್ ಶಿರ್ಕೋಳಿ ಅವರು ಹಂಗೆ ಅಂದಾರ. ನಮ್ಮದು ವಿಚಾರ ಅದ ಇತ್ತು. ಅದಕ್ಕೆ ನಾವು ಎಲ್ಲರೂ ಕೂಡಿ ಜಾತ್ರೆ ಮಾಡೋನು. ಮತ್ತು ಅಧ್ಯಕ್ಷ ಆಯಿತು, ಏನು ಉಪಾಧ್ಯಕ್ಷ ಆಯಿತು, ಮತ್ತೇನು ಯಾವುದೋ ಅಧಿಕಾರ ಇದ್ರೂ ನಾಳೆ 24 ತಾರೀಕಿಗೆ ಜನರ ಠರಾಸ್ತಾರ. ಅದನ್ನು ನಾವು ಏನೂ ಈಗ ಮಾತಾಡಲಿಕ್ಕೆ ಬರಲ್ಲ. ಯಾಕಂದರೆ ಅದು ಜನರ ಕೈಯಾಗಿರ್ತೈತಿ, ಊರಿನ ಹಿರಿಯರ ಕೈಯಾಗಿರ್ತೈತಿ. ಅಥವಾ ಅದು ಅವರು ನಮಗೆ ಹೆಂಗೆ ಆಶೀರ್ವಾದ ಮಾಡ್ತಾರ ಆ ಪ್ರಕಾರ ನಮ್ಗೆ ಯಾವ ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ನಾವು ತೊಗೊಂಡು ಕೆಲಸ ಮಾಡ್ತೇವೆ ಅಂತ ಹೇಳ್ತೇನೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂಥ ಸಂಕೇಶ್ವರದ ಮಹಾಲಕ್ಷ್ಮಿ ದೇವಿಯು ಜಾತ್ರೆ ಏನು 2027ನೇ ವರ್ಷದಲ್ಲಿ ನಡೀತಾ ಇದೆ. ಆ 2027ನೇ ವರ್ಷದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯನ್ನು ಇವತ್ತು ಸಂಕೇಶ್ವರದ ನೆಸರಿಗಾಳದಲ್ಲಿ ಕರಿತಾ ಇದ್ದಾರೆ. ಇಲ್ಲಿ ಏನು ಬಂದಿದೆ ಅಂತಂದ್ರೆ ಇನ್ನೂ ಜಾತ್ರೆ 1 ವರ್ಷ ಇದ್ರೂ ಕೂಡ ಈ ಜಾತ್ರೆಗೆ ಯಾರ ಅಧ್ಯಕ್ಷತೆಯಲ್ಲಿ ಈ ಜಾತ್ರೆಯನ್ನ ಮಾಡಬೇಕು ಅಂತಕ್ಕಂಥ ವಿಷಯಗಳು ಸರ್ವೇ ಸಾಮಾನ್ಯವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಸುಮಾರು 11 ವರ್ಷಗಳ ನಂತರ ಏನು ಸಂಕೇಶ್ವರದ ಮಹಾಲಕ್ಷ್ಮಿ ಜಾತ್ರೆ ನಡೀತಾ ಇದೆ. ಅಂದ್ರೆ ಇದು ಇತಿಹಾಸ ಮತ್ತು ಪರಂಪರೆ ಕೂಡ ಇದೇ ರೀತಿಯಾಗಿದೆ. 11 ವರ್ಷಗಳಿಗೆ ಒಂದು ಸಾರಿ ಆಗ್ತಕ್ಕಂಥ ಈ ಜಾತ್ರೆ ಒಂದು ರೀತಿಯದು ಪ್ರತಿಷ್ಠಿತ ಜಾತ್ರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಯಾರು ಈ ಜಾತ್ರೆಯ ಒಂದು ನೇತೃತ್ವವನ್ನು ವಹಿಸ್ತಾರೆ ಅವರು ಸಮಾಜದಲ್ಲಿ ಒಂದು VIP ಲೆವೆಲ್ ಒಂದು ಕೌಂಟ್ ಆಗ್ತಾರೆ ಅಂತ ಹೇಳ್ಬೋದು. ಏನು ಈ ದೇವಿಯ ಜಾತ್ರೆ ಸಲುವಾಗಿ ಏನು ಸಭೆ ನಡೀತಾ ಇದೆ, ಈ ಸಭೆಯಲ್ಲಿ ಕಳೆದ 3 ಜಾತ್ರೆಗಳನ್ನ ಸಂಕೇಶ್ವರದ ಗಣ್ಯ ನಾಗರಿಕರು ಹಾಗೂ ಹಿರಿಯರು ಆದಂಥ ಅಪ್ಪಸಾಹೇಬ್ ಶಿರ್ಕೋಳಿ ಅವರ ನೇತೃತ್ವದಲ್ಲಿ ಜಾತ್ರೆ ನಡೀತಾ ಇತ್ತು. ಈಗ ಏನು ಒಂದು ಯುವಕರ ಪಡೆ ತಯಾರಾಗಿದೆ. ಕಳೆದ 3 ಜಾತ್ರೆಗಳನ್ನ ಶಿರ್ಕೋಳಿ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಈಗ ಬದಲಾದಂಥ ಸನ್ನಿವೇಶದಲ್ಲಿ ಬೇರೆಯವರಿಗೆ ಆದ್ಯತೆಯನ್ನು ನೀಡುವುದರ ಮೂಲಕ ಅವರ ನೇತೃತ್ವದಲ್ಲಿ ನಾವು ಈ ಜಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ನಾವು ಕಾದು ನೋಡುವಂಥ ಪರಿಸ್ಥಿತಿ ಏನಂತಂದ್ರೆ ಇದೇ ದಿನಾಂಕ 24ನೇ ತಾರೀಕಿನಂದು ಏನು ಮಹಾಲಕ್ಷ್ಮಿ ದೇವಿ ಒಂದು ಮಂದಿರದಲ್ಲಿ ಏನು ಸಭೆ ಆಗ್ತಾ ಇದೆ ಆ ಸಭೆಯಲ್ಲಿ ಹೆಚ್ಚು ಕಡಿಮೆ 2027 ಮಹಾಲಕ್ಷ್ಮಿ ದೇವಿಯ ಜಾತ್ರೆಯ ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸ್ತಾರೆ ಅಥವಾ ಯಾರ ಅಧ್ಯಕ್ಷತೆಯಲ್ಲಿ ನಡೀತದೆ ಅನ್ನೋದು ಗೊತ್ತಾಗ್ತದೆ. ಈ ಜಾತ್ರೆಯ ಸಲುವಾಗಿ ಏನು ನೆಸ್ರಿ ಲೀಲಾ ಲಾನ್ಸ್ದಲ್ಲಿ ಏನು ನಡೀತಾ ಇದೆ, ಇಲ್ಲಿ ಸಂಕೇಶ್ವರದ ಪ್ರಭಾವ ವ್ಯಕ್ತಿಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಸೇರಿ ಸುಮಾರು 50 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಮಂಗಳವಾರ ಒಂದು ಎಲ್ಲರ ಸಮಾಜದ ಮುಖಂಡರು ಮತ್ತು ದೇವಿಯ ಭಕ್ತರು ಏನು ಒಂದು ತೀರ್ಮಾನಕ್ಕೆ ಬರ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನ 24ನೇ ತಾರೀಕು ಈ ಜಾತ್ರೆಗೆ ಸಂಬಂಧಪಟ್ಟಂತೆ ಯಾರ ಅಧ್ಯಕ್ಷತೆಯಲ್ಲಿ ಮುಂದಿನ ಒಂದು ಜಾತ್ರೆ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕ್ಯಾಮ್ರಾಮನ್ ಸುದರ್ಶನ್ ಜೊತೆ BS ಸಂದೀಪ್, ಪ್ರಭು, ಸಂಕೇಶ್ವರ.